ಇಲ್ಲಿ ಇದ್ದೀವಿ ಅಂತ ಬೈ ಮಾಡ್ತಾ ಇದ್ದೀವಿ. ಇದ್ರೂ ಇಷ್ಟ ಆಗಿದೆ, ಬಟ್ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಯ್ ಗಾಯ್ಸ್, ನಾನಿವತ್ತು ಡಿಮಾರ್ಟ್ ಶಾಪಿಂಗ್ ಅಂತ ಬಂದಿದ್ದೀನಿ. ಸ್ವಲ್ಪ ಥಿಂಗ್ಸ್ ತಗೋಬೇಕು ಅಂತ ಬಂದಿದ್ದೀನಿ. ಏನೇನು ತಗೋತೀನಿ ಅಂತ ತೋರಿಸ್ತೀನಿ, ಬನ್ನಿ. ಏನೇನು ಶಾಪಿಂಗ್ ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ. ಏನೇನು ಕಣ್ಣಿಗೆ ಕಾಣಿಸುತ್ತೋ ಇದನ್ನೆಲ್ಲ ತಗೊಂಡು ಹೋಗ್ಬೇಕಂತ ಮಾಡಿದ್ದೀನಿ. ಬನ್ನಿ, ನೀವು ನಂಗೆ ಹೆಲ್ಪ್ ಮಾಡಿ ಬನ್ನಿ ಗಾಯ್ಸ್. ಇದು ತಗೋಬೇಕು ಅಂತ ಮಾಡಿದ್ದೀನಿ, ರಾಯಲ್ ಟೋಸ್ಟು. ಇದು 100 ರೂಪೀಸ್ ಅನಿಸುತ್ತೆ ಮೇ ಬಿ. 100 ರೂಪೀಸು. ಎಷ್ಟು ಭಾರ ಉಂಟು ಇದು. ಇದು ಒಂದು ತಗೊಳ್ತೀನಿ. ಮಮ್ಮಿ ಇದು ಹೇಳಿದ್ರು. ಮತ್ತೆ ಏನು ತಗೋಬೇಕು ಅಂತ ನೋಡ್ಬೇಕು. ಇನ್ನು ಏನು ಗೊತ್ತಾಗ್ತಾ ಇಲ್ಲ. ಇಲ್ಲ ಮನೆಯಿಂದ ಬರೋ ಟೈಮಲ್ಲಿ ಅದು ತಗೋಬೇಕು ಇದು ತಗೋಬೇಕು ಅಂತ ಯೋಚನೆ ಮಾಡ್ಕೊಂತ ಬಂದೆ, ಬಟ್ ಏನು ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಈಗ. ಬನ್ನಿ ಮಾಡೋಣ. ಬ್ರೇಕ್ಫಾಸ್ಟಿಗೆ ಮ್ಯಾಗಿ ತಗೊಳ್ಳೋಣ. ಸಾಕಾಗುತ್ತೆ ಅನ್ಸುತ್ತೆ ನೋಡಿ. ಮತ್ತೆ ಏನೇನು ತಗೋಬೇಕು ಅಂತ ನೋಡ್ಬೇಕು. ಎಲ್ಲ ಗಿರ್ರ ಅಂತಿದೆ, ಯಾವ್ದು ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಪೇರೆಂಟ್ಸು ಹೆಂಗ್ ತಗೋತಾರಂತಾನೆ ಗೊತ್ತಿಲ್ಲ. ಇದು ತಗೊಳ್ಳೋಣ, ನೋಡೋಣ ಏನಂತಾರೆ ಅಮ್ಮ ಇವತ್ತು. ಬನ್ನಿ. ಹಾಯ್ ಗಾಯ್ಸ್, ನಾನಿವತ್ತು ಡಿಮಾರ್ಟ್ ಶಾಪಿಂಗ್ ಅಂತ ಬಂದಿದ್ದೀನಿ. ಸ್ವಲ್ಪ ಥಿಂಗ್ಸ್ ತಗೋಬೇಕು ಅಂತ ಬಂದಿದ್ದೀನಿ. ಏನೇನು ತಗೋತೀನಿ ಅಂತ ತೋರಿಸ್ತೀನಿ, ಬನ್ನಿ. ಏನೇನು ಶಾಪಿಂಗ್ ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ. ಏನೇನು ಕಣ್ಣಿಗೆ ಕಾಣಿಸುತ್ತೋ ಇದನ್ನೆಲ್ಲ ತಗೊಂಡು ಹೋಗ್ಬೇಕಂತ ಮಾಡಿದ್ದೀನಿ. ಬನ್ನಿ, ನೀವು ನಂಗೆ ಹೆಲ್ಪ್ ಮಾಡಿ ಬನ್ನಿ ಗಾಯ್ಸ್. ಇದು ತಗೋಬೇಕು ಅಂತ ಮಾಡಿದ್ದೀನಿ, ರಾಯಲ್ ಟೋಸ್ಟು. ಇದು 100 ರೂಪೀಸ್ ಅನಿಸುತ್ತೆ ಮೇ ಬಿ. 100 ರೂಪೀಸು. ಎಷ್ಟು ಭಾರ ಉಂಟು ಇದು. ಇದು ಒಂದು ತಗೊಳ್ತೀನಿ. ಮಮ್ಮಿ ಇದು ಹೇಳಿದ್ರು. ಮತ್ತೆ ಏನು ತಗೋಬೇಕು ಅಂತ ನೋಡ್ಬೇಕು. ಇನ್ನು ಏನು ಗೊತ್ತಾಗ್ತಾ ಇಲ್ಲ. ಇಲ್ಲ ಮನೆಯಿಂದ ಬರೋ ಟೈಮಲ್ಲಿ ಅದು ತಗೋಬೇಕು ಇದು ತಗೋಬೇಕು ಅಂತ ಯೋಚನೆ ಮಾಡ್ಕೊಂತ ಬಂದೆ, ಬಟ್ ಏನು ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಈಗ. ಬನ್ನಿ ಮಾಡೋಣ. ಬ್ರೇಕ್ಫಾಸ್ಟಿಗೆ ಮ್ಯಾಗಿ ತಗೊಳ್ಳೋಣ. ಸಾಕಾಗುತ್ತೆ ಅನ್ಸುತ್ತೆ ನೋಡಿ. ಮತ್ತೆ ಏನೇನು ತಗೋಬೇಕು ಅಂತ ನೋಡ್ಬೇಕು. ಎಲ್ಲ ಗಿರ್ರ ಅಂತಿದೆ, ಯಾವ್ದು ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಪೇರೆಂಟ್ಸು ಹೆಂಗ್ ತಗೋತಾರಂತಾನೆ ಗೊತ್ತಿಲ್ಲ. ಇದು ತಗೊಳ್ಳೋಣ, ನೋಡೋಣ ಏನಂತಾರೆ ಅಮ್ಮ ಇವತ್ತು. ಬನ್ನಿ. ಇದು MRP ಬಂದ್ಬಿಟ್ಟು 259 ಇದೆ. ಡಿಮಾರ್ಟ್ ರೇಟು 180 ಇದೆ. ಇಲ್ಲಿ ಇದ್ದೀವಿ ಅಂತ ಬೈ ಮಾಡ್ತಾ ಇದ್ದೀವಿ. ನಮ್ಮೂರಲ್ಲಾದರೆ ಬೈ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಇವೆಲ್ಲ ನಮ್ಮ ಹೊಲದಲ್ಲೇ ಬೆಳಿತೀವಿ. ನಮ್ಮ ಸಿಸ್ಟರ್ಗೆ ಬ್ಯಾಗ್ ತೊಗೋಬೇಕು ಅಂತ ಥಿಂಕ್ ಮಾಡ್ತಿದ್ದೀನಿ. ಯಾವ ಬ್ಯಾಗ್ ತೊಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಮತ್ತು ಅವಳಿಗಿಷ್ಟ ನಾನು ತೊಗೊಳೋದು ಅವಳಿಗಿಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇದು ಟ್ರೈ ಮಾಡೋಣ. ಇದು ಬೇಡವಾ? ಇದು ಇಷ್ಟ ಆಗುತ್ತೆ. ಇದು ಇರಬಾರ್ದಾಗಿತ್ತು, ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಏನು ಮಾಡೋದು, ಚೆನ್ನಾಗಿಲ್ಲ. ಯಾವ ತಗೋಬೇಕು? ಸುಮ್ಮನೆ ಅವಳಿಗೆ ತಗೊಂಡ್ರು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲೊಂದು ಇದೆ, ಇದು ಚೆನ್ನಾಗಿದೆ ಅಲ್ವಾ? ಇದು ಚೆನ್ನಾಗಿದೆ ಒಂಥರ. ಬನ್ನಿ, ಇದ್ದೆ ನಂಗಂತೂ ಇಷ್ಟ ಆಗಿದೆ, ಬಟ್ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾವುದಾದ್ರೂ ಸ್ಪೆಕ್ಸ್ ಬೈ ಮಾಡೋಣ ಅಂತಿದ್ದೀನಿ. ಯಾವ್ದು ಟ್ರೈ ಮಾಡಲಿ? ಜಸ್ಟ್ ಇದು ನೋಡ್ತೀನಿ. ಕಾಣಿಸ್ತಿದೆ ನೋಡಿ. ಇದು ಹೆಂಗ್ ಕಾಣಿಸ್ತಿದೆ ಅಂತ ಎರಡರಲ್ಲಿ ಯಾವ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಕಮೆಂಟ್ ಎಲ್ಲ ಹಾಕಿ. ಬಟ್ ತಗೊಳಲ್ಲ ನಾನು. ಇದು ಚೆನ್ನಾಗಿದೆಯಲ್ಲ,
ಚಿನ್ನಗೋಸ್ಕರ ಬೈ ಮಾಡ್ತೀನಿ. ಚೆನ್ನಾಗಿದೆ. ನಮ್ಮ ಅಕ್ಕ ಏನ್ ತಗೋ ಅಂತ ಹೇಳಿದ್ರು ಅಂತಾನೆ ನೆನಪಾಗ್ತಿಲ್ಲ. ಬಟ್ ಆದ್ರೂ ಇದೊಂದು ಏನಾದ್ರೂ ತಗೊಂಡೋಗೋಣ. ಇದನ್ನ ತಗೊಂಡೋಗೋಣ. ಇದನ್ನ ತಗೋತೀನಿ ಅಂತ ಮಾಡಿದ್ರ ತಗೊಳಲ್ಲ, ಸುಮ್ಮನೆ ನೋಡ್ತಿದ್ದೆ. ಬರೀ ಇಂಥದೆಯ 2,000 ಬಿಲ್ ಆಯ್ತು. ನಾನಾಗಿದ್ದಕ್ಕೆ 2,500 ಬಿಲ್ ಮಾಡಿದ್ದೀನಿ. ಅಪ್ಪಿ ತಪ್ಪಿ ನಮ್ಮ ಅಕ್ಕ ಬಂದಿದ್ಲು ಅಂದ್ರೆ ಎಷ್ಟು ಸಾವಿರ ಬಿಲ್ ಮಾಡ್ತಿದ್ಲೋ ಗೊತ್ತಿಲ್ಲ. ಹಂಗೆ ನಾನು ಮೇನ್ ಥಿಂಗ್ಸು ಚಾಕ್ಲೇಟನ್ನು ತಗೊಂಡ್ ಬಂದ್ಬಿಟ್ಟೆ. ಮತ್ತೆ ಹೋಗಕ್ ಬೇಜಾರಾಗುತ್ತೆ. ಪದೇ ಪದೇ ಚಾಕ್ಲೇಟ್ ತಗೊಳ್ಳಿಲ್ಲ ಅಂತ ಬೇಜಾರಾಗ್ತಿದೆ. ಮುಂದೆ ಎಲ್ಲಾದ್ರೂ ತಗೊಳ್ತೀನಿ ಚಾಕ್ಲೇಟ್ನ. ನಮ್ಮ ಅಕ್ಕ ಬರ್ಬೇಕಾಗಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು. ಒಂದ್ ಕೇಸರಿ ಫಾಲೂದಾ ನಮ್ಮ ಅಕ್ಕಂಗೆ ತುಂಬಾ ಇಷ್ಟ. ಸೊ ಅದನ್ನ ತಗೊಂಡೋಗಿ एक केसरी फालूदा एंड और एक कुल्फी फालूदा ऑफ केसर. ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಥ್ಯಾಂಕ್ ಯು.